ಸೇತುಬಂಧ ಪರೀಕ್ಷೆಯ ಒಂದು 5ನೇ ದಿನದ ಗಣಿತ ವಿಷಯ 3ನೇ ತರಗತಿಯ ಗಣಿತದ ವಿಷಯದ ಬಗ್ಗೆ ಹೇಳ್ತೇನೆ ಮಕ್ಕಳೇ. ನೀವು ಈಗಾಗಲೇ 4 ದಿನದ ಅಭ್ಯಾಸದ ಹಾಳೆಗಳನ್ನು ನಾನು ವಿಡಿಯೋವನ್ನು ಮಾಡಿ ಕಳಿಸಿದ್ದೆ, ತಾವೆಲ್ಲ ನೋಡಿದ್ರಿ ಮಕ್ಕಳೇ. ಈಗ ಅದೇ ರೀತಿಯಾಗಿ ಇವತ್ತು 5ನೇ ದಿನದ ಒಂದು ಅಭ್ಯಾಸದ ಹಾಳೆಯನ್ನು ಹೇಳ್ತೇನೆ ಮಕ್ಕಳೇ. ನೋಡಿ ಮಕ್ಕಳೇ, ಎಲ್ಲರೂ ಚಿತ್ರಗಳನ್ನು ಗಮನಿಸು. ಹೆಚ್ಚು ಭಾರ ಸೂಚಿಸುವ ಚಿತ್ರಕ್ಕೆ ಈ ಒಂದು ರೈಟ್ ಮಾರ್ಕ್ ಸರಿ ಗುರುತನ್ನು ಹಾಕಿ ಮಕ್ಕಳೇ. ನೋಡಿ ಮಕ್ಕಳೇ, ಹೆಚ್ಚು ಭಾರ ಸೂಚಿಸುವ ಚಿತ್ರಕ್ಕೆ ಈ ರೀತಿಯ ಗುರುತನ್ನು ಹಾಕಿ ಮಕ್ಕಳೇ. ಅದೇ ರೀತಿ ಕಡಿಮೆ ಭಾರ ಇರುವ ಒಂದು ಸೂಚಿಸುವ ಚಿತ್ರಕ್ಕೆ ಈ ರೀತಿಯ ಒಂದು ಗುರುತನ್ನು ಹಾಕಬೇಕು ಮಕ್ಕಳೇ. ನೋಡಿದ್ರಲ್ಲ ಮಕ್ಕಳೇ, ಹೆಚ್ಚು ಭಾರ ಸೂಚಿಸುವ ಚಿತ್ರಕ್ಕೆ ರೈಟ್ ಮಾರ್ಕನ್ನು ಹಾಕರೆ ಮಕ್ಕಳೇ, ಸರಿ ಒಂದು ಮಾರ್ಕನ್ನು ಒಂದು ಗುರುತನ್ನು. ಅದೇ ರೀತಿ ಕಡಿಮೆ ಭಾರ ಸೂಚಿಸುವ ಚಿತ್ರಕ್ಕೆ ಈ ರೀತಿ ಗುರುತನ್ನು ಹಾಕಬೇಕು ಮಕ್ಕಳೇ. ಈಗ ನೋಡಿ, ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ಅಭ್ಯಾಸದ ಹಾಳೆಯಲ್ಲಿ. ಮೊದಲನೇ ಚಿತ್ರದಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಕುಂಬಳಕಾಯಿ ಚಿತ್ರವಿದೆ, ಈ ಸಂತೆ ಹಣ್ಣಿನ ಒಂದು ಚಿತ್ರವಿದೆ ಮಕ್ಕಳೇ. ಇಲ್ಲಿ ಒಂದು ಆಕಾರ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಮಕ್ಕಳೇ, ಹೆಚ್ಚು ಭಾರ ಯಾವುದಿದೆ. ಹೆಚ್ಚು ಭಾರ ಈ ಒಂದು ಕುಂಬಳಕಾಯಿ ಇದೆಯಲ್ಲ ಮಕ್ಕಳೇ, ಇದಕ್ಕೆ ನೀವೇನು ಮಾಡಬೇಕು, ಹೀಗೆ ಹೆಚ್ಚು ಭಾರ ಇರುವುದಕ್ಕೆ ರೈಟ್ ಮಾರ್ಕನ್ನು ಹಾಕಬೇಕು, ಸರಿ ಮಾರ್ಕನ್ನು. ಅದೇ ರೀತಿಯಾಗಿ ಒಂದು ಕಡಿಮೆ ಭಾರ ಇರುವ ಒಂದು ಚಿತ್ರಕ್ಕೆ ಯಾವ ರೀತಿ ಹಾಕಬೇಕಂತ ಹೇಳಿದ್ರೆ ಮಕ್ಕಳೇ, ಈ ರೀತಿಯ ಗುರುತನ್ನು ಹಾಕಬೇಕು. ಈ ರೀತಿ ನೀವು ಈ ಮತ್ತು 3 ಒಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಈ ಒಂದನ್ನು ನಾವು ಮಾಡಿ ತೋರಿಸಿದ್ದೇನೆ ಮಕ್ಕಳು ಈಗಾಗಲೇ. ನೀವು ಈ ಚಿತ್ರಗಳನ್ನು ನೋಡಿ ಗಮನಿಸಿ, ನೀವು ಕೂಡ ಈ ರೀತಿಯ ಒಂದು ಹೆಚ್ಚು ಭಾರ ಸೂಚಿಸುವ ಚಿತ್ರಕ್ಕೆ, ಕಡಿಮೆ ಭಾರ ಸೂಚಿಸುವ ಚಿತ್ರಕ್ಕೆ ಈ ರೀತಿ ಗುರುತನ್ನು ಹಾಕಿ ಮಕ್ಕಳೇ. ತೀತನ ಮಕ್ಕಳೇ, 5ನೇ ದಿನದ ಒಂದು ಅಭ್ಯಾಸದ ಹಾಳೆ. ಇನ್ನು 6ನೇ ದಿನದ ಮುಂದಿನದಾಗಿ 6ನೇ ದಿನದ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ ಮಕ್ಕಳೇ. ಇಲ್ಲೇನಿದೆ ನೋಡಿ ಮಕ್ಕಳೇ, ಹೆಚ್ಚು ಕಡಿಮೆ ಸಮ. ಹೆಚ್ಚು ಇರುವ ಕಡೆ ಏನು ಮಾಡಬೇಕು, ಈ ರೀತಿಯ ಒಂದು ಗುರುತನ್ನು ಹಾಕಬೇಕು. ಹೆಚ್ಚು ಇರುವ ಕಡೆ ರೈಟ್ ಮಾರ್ಕ್, ಕಡಿಮೆ ಇರುವ ಕಡೆ ಈ ರೀತಿಯ ಗುರುತನ್ನು ಹಾಕಬೇಕು. ಹಾಗೂ ಸಮ ಇರುವ ಕಡೆ ಅಂದರೆ ಅಲ್ಲಿ ಎರಡು ಕಡೆ ಸಮ ಇರಬೇಕು. ಆ ರೀತಿಯ ಒಂದು ಇರುವ ಗುರುತನ್ನು ಯಾವ ರೀತಿ ಹಾಕಬೇಕಂದ್ರೆ, ಗುರುತು ಮಕ್ಕಳೇ, ಆ ರೀತಿ ಇರುವ ಚಿತ್ರಕ್ಕೆ ನಾವು ಈ ರೀತಿಯ ಒಂದು ಗುರುತನ್ನು ಹಾಕಬೇಕು, ವೃತ್ತದ ಒಂದು ಗುರುತನ್ನು ಹಾಕಬೇಕು. ನೋಡಿ ಮಕ್ಕಳೇ, ಈ ಮೊದಲನೇ ಚಿತ್ರ ನೋಡೋಣ. ಮೊದಲನೇ ಚಿತ್ರ ಒಂದು ಹೂವಿನ ಚಿತ್ರದ ಒಂದು ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಹೂ ಅದಾವು? 1 2 3 4 5. ಇವು ಹೆಚ್ಚು ಅನಿಸುತ್ತಲ್ಲ ಮಕ್ಕಳೇ, ಇಲ್ಲಿ 5 ಇದ್ದಾವೆ. ಇಲ್ಲಿ ನೋಡಿ ಮಕ್ಕಳೇ, 1 2 3 4. ನೋಡಿ ಮಕ್ಕಳೇ, ಇಲ್ಲಿ 5 ಇದಾವೆ ಮಕ್ಕಳೇ, ಇಲ್ಲಿ 4 ಇದ್ದಾವೆ. ಇಲ್ಲಿ ಯಾವುದು ಹಾಕಬೇಕಂದರೆ, ಹೆಚ್ಚು ಇರುವುದ ಕಡೆ ಈ ರೀತಿ ಹಾಕಬೇಕು ಮಕ್ಕಳೇ. ಕಡಿಮೆ ಇರುವುದ ಕಡೆ ಯಾವ ರೀತಿಯನ್ನು ಹಾಕಬೇಕು ಮಕ್ಕಳೇ, ಈ ಒಂದು ಗುರುತನ್ನು ಹಾಕಬೇಕು ಮಕ್ಕಳೇ. ತೀತಲ್ಲ ಮಕ್ಕಳೇ, ಈ ರೀತಿ ನೀವು ಹೆಚ್ಚು ಇರುವುದ ಕಡೆ ಈ ಗುರುತನ್ನು, ಕಡಿಮೆ ಇರುವ ಕಡೆ ಈ ಒಂದು ಗುರುತನ್ನು, ಅದೇ ರೀತಿಯಾಗಿ ಸಮ ಇರುವ ಕಡೆ ವೃತ್ತದ ಗುರುತನ್ನು ಹಾಕಬೇಕು ಮಕ್ಕಳೇ. ಇದು 6ನೇ ದಿನದ ಒಂದು ಅಭ್ಯಾಸದ ಹಾಳೆ. ಇನ್ನು 7ನೇ ದಿನದ ಅಭ್ಯಾಸದ ನೋಡೋಣ ಮಕ್ಕಳೇ. 7ನೇ ದಿನದ ಅಭ್ಯಾಸದ ಹಾಳೆ. ಇಲ್ಲಿ ದೊಡ್ಡದು ಮತ್ತು ಚಿಕ್ಕದು ಅಂತ ಬರುತ್ತೆ ಮಕ್ಕಳೇ. ದೊಡ್ಡದು ಸೂಚಿಸುವ ಚಿತ್ರಕ್ಕೆ ಈ ರೈಟ್ ಮಾರ್ಕ್ ಹಾಕಂದಾರೆ ಮಕ್ಕಳೇ. ಇಲ್ಲಿ 2 ಪ್ರಾಣಿಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಮೊದಲನೇ ಚಿತ್ರದಲ್ಲಿ ಇದು ಗೆಂಡಾಮೃಗ. ನೋಡಿದ ತಕ್ಷಣ ಗೊತ್ತಾಗುತ್ತಲ್ಲ ಮಕ್ಕಳೇ, ಇದು ಗೆಂಡಾಮೃಗ. ಇದು ಒಂದು ನಾಯಿಯ ಚಿತ್ರ. ಇವೆರಡೂ ಪ್ರಾಣಿಗಳಲ್ಲಿ ಯಾವ ದೊಡ್ಡದಿದೆ ನೋಡಿ ಮಕ್ಕಳೇ, ಆಕಾರದಲ್ಲೇ ಗೊತ್ತಾಗ್ಬಿಡುತ್ತೆ ಮಕ್ಕಳೇ. ಈ ಗೆಂಡಾಮೃಗ ದೊಡ್ಡ ಪ್ರಾಣಿ ಅಲ್ಲ ಮಕ್ಕಳೇ. ಇದಕ್ಕೆ ಏನು ಮಾಡಬೇಕು, ನೀವು ಈ ಒಂದು ಪ್ರಾಣಿಗೆ ಈ ಗುರುತನ್ನು ಹಾಕಬೇಕು. ಇನ್ನೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳೇ.
ಇದನ್ನು ನೀವೇ ಮಾಡಬೇಕು ಮಕ್ಕಳೇ. ಇದು ಮೊದಲನೇದು ನಿಮಗೆ ಅರ್ಥವಾಗಿರಬೇಕು. ಇದನ್ನು ತಿಳಿದುಕೊಂಡಿದ್ರಲ್ಲ ಮಕ್ಕಳೇ, ಹಾಗಾದರೆ ಇದನ್ನು ನೀವೇ ಮಾಡಬೇಕು ಮಕ್ಕಳೇ. ಎರಡನೇ ಚಿತ್ರ. ಇನ್ನು ಎರಡನೇದು, ಈ ಒಂದು ಅಭ್ಯಾಸದ ಹಾಳೆಯಲ್ಲಿ ಇನ್ನೊಂದು ಬರುತ್ತದೆ ಮಕ್ಕಳೇ. ಚಿಕ್ಕದು ಸೂಚಿಸುವ ಚಿತ್ರಕ್ಕೆ ವೃತ್ತ ಹಾಕು ಅಂತ ಹೇಳಿದ್ದಾರೆ ಮಕ್ಕಳೇ. ಚಿಕ್ಕದು ಯಾವುದಿದೆಯಲ್ಲ ಅಲ್ಲಿ ಏನು ಮಾಡಬೇಕು ನೀವು, ಈ ರೀತಿ ವೃತ್ತವನ್ನು ಗುರುತನ್ನು ಹಾಕಬೇಕು. ಇಲ್ಲಿ ಎಲೆಯ ಚಿತ್ರ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ದೊಡ್ಡ ಎಲೆ ಕೊಟ್ಟಿದ್ದಾರೆ, ಇಲ್ಲಿ ಸಣ್ಣ ಎಲೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಚಿಕ್ಕ ಎಲೆ ಯಾವುದಿದೆ ಮಕ್ಕಳೇ, ಆಕಾರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮಕ್ಕಳೇ, ಇದು ಚಿಕ್ಕದಿದೆಯಲ್ಲ ಮಕ್ಕಳೇ. ಈ ಚಿಕ್ಕ ಒಂದು ಚಿತ್ರಕ್ಕೆ ಏನು ಮಾಡಬೇಕು ಮಕ್ಕಳೇ, ಈ ರೀತಿ ವೃತ್ತವನ್ನು ಹಾಕಬೇಕು. ಈ ರೀತಿ ಈ ಕೆಲವೊಂದು ಚಿತ್ರಗಳನ್ನು ಗಮನಿಸಿ ತಾವೇ ಮಾಡಬೇಕೆಂದು ಹೇಳ್ತೇನೆ ಮಕ್ಕಳೇ. ತಾವೇ ಮಾಡಬೇಕು. ಈ ಒಂದು 7ನೇ ದಿನದ ಅಭ್ಯಾಸ ಹಾಳೆಯಲ್ಲಿ ದೊಡ್ಡದು ಚಿಕ್ಕದು ಮತ್ತು ದೊಡ್ಡದು ಚಿಕ್ಕದು ಎಂಬ ಒಂದು ಚಿತ್ರಗಳಿವೆ. ದೊಡ್ಡದು ಚಿಕ್ಕದು ಎನ್ನುವ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿದ್ರಲ್ಲ, ಈ ಒಂದು ಕೆಲವೊಂದು ಚಿತ್ರಗಳಿಗೆ ನೀವೇ ಒಂದು ಅಭ್ಯಾಸವನ್ನು ಮಾಡಬೇಕು. ಮಾಡಿ ನಮ್ಮ ವಾಟ್ಸಪ್ ಗ್ರೂಪಿಗೆ ಹಾಕಬೇಕು ಮಕ್ಕಳೇ. ಇಷ್ಟು 7ನೇ ದಿನದ ಅಭ್ಯಾಸದ ಹಾಳೆ. ಧನ್ಯವಾದಗಳು.